ಇದು ಇದು ಪಾಯಿಂಟ್. ಇಲ್ಲ ನಾವೆಲ್ಲರೂ ಕೂಡ ಕೇಳ್ತಾ ಇದ್ವು ಚಂದ್ರಪ್ರಭಾ ಅವ್ರು ಸಿಕ್ತಾಗೆಲ್ಲ ಯಾವಾಗ ಮದ್ವೆ, ಯಾರು ಹುಡುಗಿಯನ್ನ ನೋಡಿದ್ರೆ ಅಂತ. ಇಲ್ಲ ಅಣ್ಣ ಒಂದ್ ಕಪ್ಪು ಚುಕ್ಕಿ ಇದೆ, ಇಲ್ಲ ಸರ್ ಒಂದ್ ಕಪ್ಪು ಚುಕ್ಕಿ ಇದೆ, ಇಲ್ಲ ಸಾಗರ್ ಒಂದ್ ಕಪ್ಪು ಚುಕ್ಕಿ ಇದೆ ಅಂತ ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ರು. ಯಾವ ಕಪ್ಪು ಚುಕ್ಕಿ ಅಂತ ಗೊತ್ತಾಗ್ಲಿಲ್ಲ, ಬಟ್ ಮದ್ವೆ ಆದ್ವಾಗ್ಲೇ ಗೊತ್ತಾಯ್ತು ನಮ್ಗೆ. ಇವ್ರೇ ಅಣ್ಣ ಪಕ್ಕನಾ? ಒಂದೊಂದು ಪಕ್ಕ ಲಾಕ್ ಮಾಡ್ಬೋದಾ? ಪಕ್ಕ. ದೇವ್ರಣ್ಣೆ ನನ್ ದೇವ್ರ ಮೇಲೆ ಆಣೆ ಎಲ್ಲದಕ್ಕೂ ನಿಮ್ದು ಏನಾದ್ರು ಮೀಡಿಯಾ ಎಲ್ಲ ಸತ್ಯವಾಗ್ಲೂ ನಾವು ದೇವ್ರಣ್ಣೆಗೂ ಅಂತೀರಾ, ಇದಕ್ಕೆ ಕೇಳ್ಬೇಕಲ್ವಾ? ನೋಡೋಣ, ನಾನ್ ಸುಳ್ಳು ಹೇಳ್ತೀರ? ಇಲ್ಲಪ್ಪ. ಎಷ್ಟು ನೋಡ್ತಾ ಅಯ್ಯೋ ಪಾಪ. ನಾನು ಯಾವತ್ತು ನೋಡ್ಲೆ ಹೆಸ್ರಂಗೆಲ್ಲ ಹೇಳ್ಬಿಡ್ತು ಮದುವೆ ಮುಂಚೆ, ಅದೆಲ್ಲ ಸಮಸ್ಯೆ. ಕಪ್ಪು ಚುಕ್ಕಿ ಅಂತ ನನ್ನನ್ನು ಒಂದು ದಿನಾನು ಕರೆದಿಲ್ಲ. ಕರ್ದಿಲ್ಲ, ನಾನು ಇವ್ರಿಗಷ್ಟೇ ಅಡ್ಡ ಹೆಸರು ಸುಮ್ಮನೆ ಹೇಳ್ತೇನೆ. ಅಲ್ಲ ನಿಮ್ಗೆ ಇಷ್ಟ ಅಲ್ವಾ ಆ ತರ ಕರೆಯೋದು? ಇಲ್ಲ ಸರ್, ತುಂಬಾ ಕೇಳಿದ್ರೆ ಖುಷಿ ಆಯ್ತು, ಬಟ್ ಕಪ್ಪು ಚುಕ್ಕಿ ನಾನೇನಾ ಅಂತ ನಂಗೆ ಡೌಟ್. ಇಲ್ಲ ನಿಮ್ಮ ಹೆಸರು ಹೇಳ್ತಾ ಇದ್ರು ಅವರು. ಎಸ್, ಮೊದ್ಲು ಹೆಣ್ಣು ನೋಡಕ್ಕೆ ನೀವೇ ಹೋಗಿದ್ರ ಮನೆಗೆ? ಹೆಣ್ಣೋಡೋದು ಪಣ್ಣೋಡೋದು ಆತರ ಇಲ್ಲೇ ಇಲ್ಲ. ಸರ್ ಅದೊಂದು ದೀಪಾವಳಿ ಸಂದರ್ಭ, ಅಕ್ಟೋಬರ್ ತಿಂಗಳು, ಓಕೆನಾ? ಆ ಟೈಮಲ್ಲಿ ಇವ್ರು ನನ್ನ ತಮ್ಮನ ಮದ್ವೆಗೆ ಬಂದಿರ್ತಾರೆ. ಸೊ ಮದ್ವೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇವರು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಜೊತೆಗೆ ಹೋಗಿರ್ತೇನೆ. ಒಳ್ಳೆ ದರ್ಶನ ಆಗುತ್ತೆ. ದರ್ಶನ ಎಲ್ಲ ಆದ್ಮೇಲೆ ಮಾಡಿದ್ಮೇಲೆ ಆ ಟೈಮಲ್ಲೆಲ್ಲ ಜನಗಳು ಸ್ವಲ್ಪ ಕಡಿಮೆ ಇದ್ರು, ಅಲ್ಪ ಸ್ವಲ್ಪ ಜನ ಕುತ್ಕೊಂಡಿದ್ರು. ದೇವ್ರ ಸನ್ನಿಧಿಲಿ ಅವ್ರಿಗೆ ಒಂದು ಸ್ವಲ್ಪ ಸೇವಂತಿಗೆ ಹೂವನ್ನ ಕೊಟ್ಟಿರ್ತಾರೆ. ಸೊ ಆ ಹೂ ಬಂದು ಪಕ್ಕದಲ್ಲಿ ಕುತ್ಕೊಂಡು ಮದ್ವೆ ಬಗ್ಗೆ ನಾನು ಹಿಂಗೆ ಇಷ್ಟ ಅದನ್ನ ಮನೇಲಿ ಮಾತಾಡ್ತೀಯಾ, ಮದ್ವೆ ಆಗೋಣ ಅಂತಿದ್ದೀನಿ, ಇವಾಗ್ಲೂ ನಿಮ್ಮ ಅಪ್ಪನ ಮಾತಾಡ್ಬಿಡ್ತೀನಿ ಹೇಳು ಅಂತ ಹೇಳೋರು. ಇವಾಗ ತಾನೇ ನನ್ನ ತಮ್ಮನ ಮದ್ವೆ ನೆನ್ನೆ ಆಗಿರೋದು, ಇವಾಗೆಲ್ಲ ಬೇಡ, ಮನೆಗೆಲ್ಲ ಬರೋದು ಬೇಡ, ಕೇಳೋದು ಬೇಡ ಅಂತ ಸ್ವಲ್ಪ ಇದ್ದೆ. ಬಟ್ ಅವ್ರು ಹೇಳಿದ್ರಲ್ಲ ಐ ಲೈಕ್ ಯು ನ ಮೆಸೇಜ್ಗೆ 3 ದಿನ ಬಿಟ್ಟು ಐ ಲವ್ ಯು ಅಂತ ಇದ್ ಮಾಡಿದ್ರು. ಮತ್ತೆ 3 ದಿನ ಬಿಟ್ಟು ಮದ್ವೆ ಮಾಡ್ಕೊಳ್ಳಲ್ಲ ಅಂತಾನೆ ಕೇಳ್ಬಿಟ್ಟಿದ್ರು. ಮತ್ತೆ ದೇವಸ್ಥಾನದಲ್ಲಿ ಎಲ್ಲ ಕುತ್ಕೊಂಡಿದ್ದಾರೆ, ನಮ್ಮ ಪಕ್ಕದಲ್ಲಿ ಆಂಟಿ ಅಂಕಲ್ ಎಲ್ಲ ಕುತ್ಕೊಂಡಿದ್ದಾರೆ. ನಮ್ಮ ತಂದೆ ಅಲ್ಲಿ ನಾಗರಾಜು ಅಂತೇಳಿ ಅಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ದೇವಸ್ಥಾನದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಒಂದು ಹೂನ ತಗೊಂಡು ಮುಡಿಗೆ ಮುಡಿಸ್ಬಿಟ್ಟು ಇವತ್ತೇ ನಾನು ಎಂಗೇಜ್ಮೆಂಟ್ ಆದೆ ಅಂತ ಅನ್ಕೊಂಡ್ಬಿಡು ಅಂತ ಸನ್ನಿಧಿಲಿ ನನ್ಗೆ ಫಸ್ಟ್ ಪ್ರಪೋಸ್ ಮಾಡಿ. ಓಕೆ, ಏನು ಒಳ್ಳೆ ಪ್ರಪೋಸ್. ಓಕೆ, ಮದ್ವೆಗ್ ಮುಂಚೆ ಎಲ್ಲಾದ್ರೂ ಓಡಾಡೋದು? ಅಣ್ಣ ನಾವು ಬೇರೆ ತರ ಪಾರ್ಕು, ಸಿನಿಮಾ ಅಲ್ಲಿ ಇಲ್ಲಿ ಅಂತ ಹೋಗೇ ಇಲ್ಲ. ಅತಿ ಹೆಚ್ಚು ನಾನು ಇವ್ರನ್ನ ಕರ್ಕೊಂಡು ಹೋಗಿರೋದು ಎಲ್ಲೇನು ದೇವಸ್ಥಾನಗಳಿಗೆ. ಅದ್ಬಿಟ್ರೆ ಎಲ್ಲೂ ಹೋಗಿಲ್ಲ ಅಣ್ಣ. ಒಂದು ಸಿನಿಮಾ, ಪಾರ್ಕ್ ಹೋಗಿರ್ಕು. ಎಸ್, ಚಂದ್ರಪ್ರಭಾ ಅವ್ರನ್ನ ಮದುವೆ ಆಗ್ತೀನಿ ಅಂತ ಅಂದಾಗ ನಿಮ್ಮ ತಂದೆ ತಾಯಿ ರಿಯಾಕ್ಷನ್ ಯಾವ ತರ ಇತ್ತು? ಸರ್ ಅದು ಖಂಡಿತವಾಗ್ಲೂ ಒಂದು ಲವ್ ಮ್ಯಾರೇಜ್ ಆಗ್ತಿದೀವಿ ಅಂದ್ರೆ ಎಲ್ಲರ ಮನೇಲಿ ಒಂದು ಸ್ವಲ್ಪ ವೈಮನ್ಸ್ ಇದ್ದೇ ಇರುತ್ತೆ. ಸೊ ಆ ವೈಮನ್ಸ್ ಪ್ರಕಾರ ಮನೇಲಿ ಎಲ್ಲ ಒಪ್ಪಿಗೆ ಇದ್ರು, ನನ್ನ ತಂದೆ ಮಾತ್ರ ಸ್ವಲ್ಪ ಒಪ್ಪಿರ್ಲಿಲ್ಲ. ಸೊ ಬೇಡ. ಸೊ ಏಕಂದ್ರೆ ಬಿಕಾಸ್ ಆಫ್ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅಲ್ಲಿ ಹೌದು, ಏನದು ಆಧಾರ್ ಕಾರ್ಡ್ ಡೂಪ್ಲಿಕೇಟ್? ಅಲ್ಲಿ ಪ್ರಿಯ ವೀಕ್ಷಕರೇ, ಚಂದ್ರಪ್ರಭಾ ಮಾಡಿದ ಕೆಲಸ ಗೊತ್ತಾ? ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಅನ್ನ ಚೇಂಜ್ ಮಾಡಿ ಮದುವೆ ಆದ್ರೂ ಕಣ್ರಿ ಅಂತ ಎಲ್ಲಾ ಕಡೆ ಬ್ರೇಕಿಂಗ್ ನ್ಯೂಸ್. ಏನದ್ ಕತೆ ಅಂತ ಅಂದ್ರೆ ಅವ್ರ ಅಪ್ಪಂಗೆ ನನ್ ಫೋಟೋ ತೋರ್ರೆ, ಅವ್ರ ಅಪ್ಪ ಹೇಳಿದ್ರು, ಇದೇನಮ್ಮ ಇಷ್ಟೊಂದು ಚಿಕ್ಕ ಹುಡುಗನ ಆಯ್ತಾ ಇದೆ, ಈಗ ಒಂದ್ 8 ವರ್ಷ ಏನೋ ಹಂಗೆ ಅಂದ್ರು. ಅವಾಗ ಏನ್ರಿ 8 ವರ್ಷ? ಪಾಪ ಅವರು ನಿಮ್ ತಂದೆಯವ್ರ ಪಾಪ ನೋಡಿದಾರ ಆಧಾರ್ ಕಾರ್ಡು, ನೋಡಕ್ಕೆ 8 ವರ್ಷ ಹುಡುಗನ್ ತರ ಇದಾರೆ. ಇವ್ರಿಗೆ ಇವ್ರಿಗೆ 8 ವರ್ಷ, ನನಗೆ ಎಷ್ಟು ವರ್ಷ ಆಗಿದೆ? 2 ಇಯರ್ಸ್ ಆಗಾದ್ರೆ ಅದು ಅವ್ರಪ್ಪ ನನ್ ಫೋಟೋ ನೋಡ್ಬಿಟ್ಟು ಹುಡುಗನ್ ಜಾಸ್ತಿ ಆಗುತ್ತೆ ಬೇಡಕನಮ್ಮ, ನನ್ ವಯಸ್ಸು ಹಂಗೆ ಅಂತ ಅಂದ್ರು. ಒಳ್ಳೆ ತಾಪತ್ರೆ ಆಯ್ತಲ್ಲ ಇಂದು. ಏನ್ ಮಾಡೋದು? ಈಗ ನೀವು ನಿಜ ಹೇಳಿದ್ ಬೇಡ, ಅವ್ರು ಸುಳ್ಳು ಹೇಳ್ತಾರೆ. ನಿಮ್ ತಂದೆಯವ್ರು ಏನ್ ಹೇಳಿದ್ರು ಅದನ್ನ ಹೇಳಿ. ಸರ್ ಅವರು ಫಸ್ಟ್ ಆಧಾರ್ ಕಾರ್ಡ್ ತೋರ್ಸೋ ತಕ್ಷಣ ಏನಂತ ಹೇಳಿದ್ರು, ಬೇಡ ಕಣಮ್ಮ, ವಯಸ್ಸಾಗಿದೆ, ನಿನ್ಗೊಂದ್ ಒಳ್ಳೆ ಹುಡುಗನ್ ನೋಡ್ತೀನಿ, ಇಂಜಿನಿಯರ್ ಡಾಕ್ಟರ್ಸ್ ನೋಡಿ. ಆಧಾರ್ ಕಾರ್ಡ್ ಯಾಕೆ ತೋರ್ಸಿದ್ರಿ ಅಂತ ನೀವು? ಅಲ್ಲ, ಆಧಾರ್ ಕಾರ್ಡ್ ತೋರ್ಸಿದ್ ತಪ್ಪು. ಆಧಾರ್ ಕಾರ್ಡ್ ಅಲ್ಲಿ ಯಾರ್ ತಾನೇ ಚೆನ್ನಾಗ್ ಕಾಣ್ತಾರೆ? ಫೋಟೋ ಫಸ್ಟ್ ವಯಸ್ಸಿತ್ತಲ್ಲ ಅಲ್ಲಿ, ಇಯರ್ ಫಸ್ಟ್ ಫೋಟೋ ತೋರ್ದ ವಯಸ್ಸು ಜಾಸ್ತಿ ಆದ ಹಂಗೆ ಅಂತ. ಆಮೇಲೆ ಡೂಪ್ಲಿಕೇಟ್ ಏನ್ ನೀವು ಹೆಂಗ್ ತಲೆ ಕೆಡ್ಸಲ್ಲ, ಹೆಂಗ್ರ ಯಾಮಾಡ್ಸ್ಬೇಕು ಡೂಪ್ಲಿಕೇಟ್ ಮಾಡ್ಬಿಟ್ಟು ಅವಾಗ ನಿಮ್ಮ ಅಪ್ಪಂಗ್ ತೋರ್. ಮತ್ತೆ ಆನ್ಸ್ನಲ್ಲ ಫುಲ್ ವಯಸ್ಸಾದ ಕ್ಯಾರೆಕ್ಟರ್ ಅದು ಇದು ಎಲ್ಲ ಮಾಡ್ತಾನೆ ಇದ್ರಲ್ಲ, ಹೆಚ್ಚು ಕಡಿಮೆ ಒಂದ್ 50 years ಇರ್ಬೋದೇನೋ ಅಂತ ನಮ್ ತಂದೆ ಗೆಸ್ಟ್ ಮಾಡ್ಬಿಟ್ಟಿದ್ರು. ಗಿಚ್ಚಿಗಳಲ್ಲಿ ಮಜಾ ಬರ್ತದೆ, ಎಲ್ಲ ವಯಸ್ಸಾದತ್ತು, ಎಲ್ಲ ಚೆಡ್ಡಿ ಲಾಡಿ ಬಿಳಿ ಕೂದ್ಲಿ ಹಿಂಗೆ ನೋಡ್ಬಿಟ್ಟು ವಯಸ್ಸಾಗ್ಬಿಟ್ಟದೆ ಅಂತ ಅನ್ಕೋಬಿಟ್ಟಿದ್ರು. ಅದು ಮುದುಕ ಅಂತ ಅನ್ಕೊಂಡು ಬೇಡಕ ನಮ್ಮ ಮದುವೆ ಯಾವ್ದೇ ಕಾರಣಕ್ಕೂ ಮಾಡೋದಿಲ್ಲ, ಅದಂತೂ ಒಪ್ಪಿಕ. ಒಳ್ಳೆ ತಾಪತ್ರೆ ಆಯ್ತಲ್ಲ ಇಂದು, ಏನ್ ಮಾಡೋಣ ಹಂಗೆ ಅಂತ ಡೂಪ್ಲಿಕೇಟ್ ಆಧಾರ್ ಮಾಡ್ಕೊಂಡು 25 ವರ್ಷ ನನಗೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಂಗೆ ತೋರು ಅಂದೆ. ಆಮೇಲೆ ಈ ತರ ಹೇಳ್ತಿದ್ರಲ್ಲ, ನನ್ನ ತಮ್ಮನ ಮದ್ವೆ ಕರ್ಸಿದ್ದೆ. ಸೊ ಫ್ಯಾಮಿಲಿಗೆಲ್ಲರೂ ಇವ್ರು ಸ್ವಲ್ಪ ಪರಿಚಯ ಆಗ್ಲಿ ಅನ್ಬಿಟ್ಟು ಕರ್ಸಿದ್ದೆ. ಯಾವ್ದೊಂದು ಪ್ರೋಗ್ರಾಮ್ ಇತ್ತು, ಪ್ರೋಗ್ರಾಮ್ ಮುಗಿಸ್ಕೊಂಡು ಅದಕ್ಕೊಂದು ಟೈಮ್ ಕೊಟ್ಕೊಂಡು ಬಂದಿದ್ರು. ಸೊ ಫ್ಯಾಮಿಲಿಗೆಲ್ಲ ಮುಖ ಪರಿಚಯ ಆಯ್ತು ಇವ್ರಿಗೆ. ಸೊ ಅದರಿಂದ ಅದೊಂದು ಸ್ವಲ್ಪ ನನ್ಗೆ ಮೊದಲ ಹೆಜ್ಜೆ ಇಡೋದಕ್ಕೆ ಅದೊಂದು ಸ್ವಲ್ಪ ಸಪೋರ್ಟ್ ಆಯ್ತು. ಆಧಾರ್ ಕಾರ್ಡ್ ನೋಡಿ ನಂಬುದ್ರಾ ತಂದೆ? ನಂಬಿದ್ರು, ನಂಬಿಕೆ ಬರ್ಲಿಲ್ಲ. ಬಟ್ ಕಮ್ಮಿ ಹಾಕ್ಬಿಟ್ಟಿದ್ರ?
25 ವರ್ಷ ಹಾಕಿದ್ರು. 25 ವರ್ಷ ಹಾಕಿದ್ದೆ. ಅಯ್ಯೋ ನಂಬಕಾಯ್ತಲ್ಲ ಕಣಮ್ಮ ಹಂಗೆ ಅಂದ್ರು. ಏನ್ ಏನೇ ಮಾಡ್ರು ನಂಬ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟೆ ಏನೋ ನಂಬಿಸಿ ಮದ್ವೆ ಆಗ್ಬಿಟ್ಟೆ.